ಒಬ್ಬ ಸಾಧು, ಒಬ್ಬ ಮಹಾನ್ ಗುರು, ಇಂದಿಗೂ ಜೀವಂತವಾಗಿರುವ ದೈವಿಕ ಶಕ್ತಿ. ಅವರು ಯಾರು ಗೊತ್ತಾ? ಅವರು ನಮ್ಮ ಭಕ್ತರ ಆಶ್ರಯ ಶ್ರೀ ರಾಘವೇಂದ್ರ ಸ್ವಾಮಿ. ಭಾಗ 1. ಜನನ ಮತ್ತು ಬಾಲ್ಯ. 1595ರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಊರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಜನಿಸಿದರು. ಅವರ ಬಾಲ್ಯದ ಹೆಸರು ವೆಂಕಟನಾಥ. ಬಾಲ್ಯದಲ್ಲೇ ಅವರು ತುಂಬ ಬುದ್ಧಿವಂತರು. ವೇದ, ಶಾಸ್ತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದರು. ವೆಂಕಟನಾಥರು ವಿದ್ಯಾಭ್ಯಾಸದಲ್ಲಿ ಅಗ್ರಸ್ಥಾನದಲ್ಲಿದ್ದರು. ಆದರೆ ಜೀವನದಲ್ಲಿ ಹಲವಾರು ಕಷ್ಟಗಳು ಬಂದವು. ಬಡತನ, ಕುಟುಂಬದ ಸಮಸ್ಯೆಗಳು. ಆದರೂ ಅವರು ಧೈರ್ಯ ಕಳೆದುಕೊಳ್ಳಲಿಲ್ಲ. ಭಾಗ 3. ಸನ್ಯಾಸ ಸ್ವೀಕಾರ. ಒಂದು ದಿನ ಅವರು ತಮ್ಮ ಗುರುವಾದ ಸುಧೀಂದ್ರ ತೀರ್ಥ ಅವರ ಆಶೀರ್ವಾದದಿಂದ ಸನ್ಯಾಸ ಸ್ವೀಕರಿಸಿದರು. ಆ ಕ್ಷಣದಿಂದ ಅವರು ರಾಘವೇಂದ್ರ ತೀರ್ಥ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಶ್ರೀನ್. ಭಾಗ 4. ಅದ್ಭುತಗಳು ಮತ್ತು ದೈವಿಕ ಶಕ್ತಿ. ರಾಘವೇಂದ್ರ ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿದರು. ಅಂಧರಿಗೆ ದೃಷ್ಟಿ ಕೊಟ್ಟರು. ಬಡವರಿಗೆ ಸಹಾಯ ಮಾಡಿದರು. ಭಕ್ತರ ಎಲ್ಲ ಕಷ್ಟಗಳನ್ನು ದೂರ ಮಾಡಿದರು. ಅವರು ಮಾಡಿದ ಪ್ರತಿಯೊಂದು ಕಾರ್ಯವೂ ಭಕ್ತರಿಗೆ ಆಶ್ಚರ್ಯ ತಂದಿತು. ಪ್ರಭಾವರಿ. ಭಾಗ 5. ಮಂತ್ರಾಲಯ ಪ್ರವೇಶ. ಆಂಧ್ರಪ್ರದೇಶದ ಮಂತ್ರಾಲಯಂ ಎಂಬ ಪವಿತ್ರ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಪ್ರವೇಶ ಮಾಡಿದರು. ಅವರು ಜೀವಂತವಾಗಿಯೇ ಸಮಾಧಿ ಹೊಂದಿದರು. ಇಂದಿಗೂ ಅಲ್ಲಿ ಅವರ ದೈವಿಕ ಶಕ್ತಿ ಇದೆ ಎಂದು ಭಕ್ತರು ನಂಬುತ್ತಾರೆ. ಭಾಗ 6. ಇಂದಿಗೂ ಜೀವಂತ ದೈವ. ಇಂದು ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಹೋಗಿ ಆಶೀರ್ವಾದ ಪಡೆಯುತ್ತಾರೆ. ಯಾರೇ ನನ್ನನ್ನು ನಂಬಿ ಪ್ರಾರ್ಥನೆ ಮಾಡಿದರೂ ನಾನು ಅವರಿಗೆ ಸಹಾಯ ಮಾಡುತ್ತೇನೆ ಎಂಬ ಆಶೀರ್ವಾದವನ್ನು ಅವರು ಕೊಟ್ಟಿದ್ದಾರೆ. ಈ ಮಹಾನ್ ಗುರುವರ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಧಾರ್ಮಿಕ ಕಥೆಗಳಿಗಾಗಿ